ಅಂದ್ರೆ ದೋ ನಿರಂಜನ್ ಅವಾಗ ಆರ್ಜೆ ಆಗಿದ್ದ. ಹಾಗೆ ಏನು ಲವ್ ಮಾಡ್ಬೇಕಾದ್ರೆ ನಾನು ಆರ್ಜೆ ಆಗಿದ್ದೆ. ಆರ್ಜೆ ಆಗಿದ್ದ. ಅಲ್ಲ, ಮದ್ವೆ ಆಗ್ಬೇಕಾದ್ರೆ ನಾನು ಆಂಕರ್ ಆಗಿದ್ದೆ. ಆಂಕರ್ ಆಗಿದ್ದೆ. ನನಗೆ ಆ್ಯಕ್ಚುಲಿ ಫಸ್ಟ್ ಕನೆಕ್ಟ್ ಆಗಿ ನಾನು ಫೇಸ್ಬುಕ್ಕಲ್ಲಿ ನೋಡಿದಾಗ ಇವನು ಅದೇ ನನ್ನ ಪ್ರೊಫೈಲ್ ನೋಡ್ಬಿಟ್ಟು ಒಂದು ಮೆಸೇಜ್ ಕಳಿಸಿದ್ದ. ಸೊ ಅದಾದಮೇಲೆ ನಾನು ಯಾರಪ್ಪ ಇದು, ಇವ್ನು ಮೆಸೇಜ್ ಕಳ್ಸೋಕ್ಕೆ ಒಂದು 2 to 3 days ಬಿಫೋರು ನಿರಂಜನ್ದು ಜೀ ಕನ್ನಡ ಅಲ್ಲಿ ಒಂದು ಪ್ರೊಮೋ ನೋಡಿದ್ದೆ, ಪರದೇಶದಲ್ಲಿ ಪರದಾಟ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ. ಅದೇ ಮುಖನೇ ಯಾವುದೋ ಮೆಸೇಜ್ ಬಂದಿದೆಯಲ್ಲ ಅಂತ ತೆಗೆದು ನೋಡಿದ್ರೆ ನಿರಂಜನ್ ದೇಶಪಾಂಡೆ. ಸೊ ಇದೆಲ್ಲ ಹಾಗೆ ಫ್ರಮ್ ಪಾಸ್ಟ್ ಒಂದು 4 to 5 yearsವರೆಗೂ ಜಸ್ಟ್ ಏನು ಫೇಸ್ಬುಕ್ಕಲ್ಲಿ ಹಾಯ್ ಬಾಯ್ ಆ ಥರನೇ ಇದ್ದಿದ್ದು. ಬಟ್ ನನಗೆ ಫಸ್ಟ್ ಟೈಮ್ ನಿರಂಜನ ಮೀಟ್ ಮಾಡೋಕ್ಕೆ ಹೋದಾಗ ಯಾವುದೇ ರೀತಿ ನಾನು ಏನೋ ಆರ್ಜೆ ಅಥವಾ ನಾನು ಸೆಲೆಬ್ರಿಟಿ ಆ ಥರ ಯಾವುದೇ ರೀತಿ ತೋರಿಸ್ಕೊಂಡೇ ಇರಲಿಲ್ಲ. ತುಂಬ ಫ್ರೆಂಡ್ಲಿ ಆಗಿದ್ದ, ತುಂಬ ಚೆನ್ನಾಗಿ ಮಾತಾಡಿಸ್ದ. ಇವಾಗೇನೋ ಬರೀ ಹುಡುಗಿರೇ ಅಂತಂದಾಗ ಹೌದು, ಏನೋ ಹುಡುಗಿರು ಬಂದಾಗ ಸ್ಕೋಪ್ ತೊಗೊಳೋದು, ಬಿಲ್ಡಪ್ ತೊಗೊಳೋದು ಆ ಥರ ಮಾಡ್ತಾನೆ ಹಾಗೆ ಹಿಂಗೆ ಅಂತ. ಬಟ್ ನಿರಂಜನ್ ಆ ಥರ ಅಲ್ಲ, ಪ್ರತಿಯೊಬ್ಬರ ಹತ್ರನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾನೆ. ಆ್ಯಂಡ್ ಮೋರ್ ಓವರ್ ಏನಂತಂದರೆ ನಿರಂಜನ್ ಜೊತೆ ಇದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ನಿರಂಜನ್ ಸೆನ್ಸ್ ಆಫ್ ಹ್ಯೂಮರ್ ಬೇರೆನೇ ಆಯಿತಾ. ಅವನ ಜೊತೆ ಇದ್ದಷ್ಟು ದಿನ ನನಗೆ ಅಥವಾ ಆ ಟೈಮ್ ಏನಿರುತ್ತೆ, ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಏನೇ ಬೇಜಾರಿದ್ರೂ ಮರ್ತೋಗ್ತಿದ್ದೆ. ಅದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ. ಬಿಕಾಸ್ ಓಕೆ, ಇವನ ಜೊತೆ ಇದ್ದರೆ ನಾನು ತುಂಬ ಚೆನ್ನಾಗಿರ್ತೀನಿ, ನಗಿಸ್ತಾನೆ. ಏನು ಗೊತ್ತೋ, ಒಂದ್ಸರಿ ನಾವು ಜಗಳ ಆಗಿರ್ತೀವಲ್ವಾ, ಆ ಜಗಳದಲ್ಲೂ ಏನೋ ಒಂದು ತಮಾಷೆ ಹುಡುಕಿರ್ತಾನೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈಸ್ ವೆರಿ ರೆಸ್ಪಾನ್ಸಿಬಲ್. ಯಾಕಂದರೆ ಸಣ್ಣ ವಯಸ್ಸಲ್ಲೇ ಹೊರಗಡೆ ಬಂದ, ತನ್ನ ಕಾಲ ಮೇಲೆ ನಿಂತ್ಕೊಂಡ, ಸಣ್ಣ ವಯಸ್ಸಲ್ಲೇ ದೊಡ್ಡವನಾಗ್ಬಿಟ್ಟ. ದೊಡ್ಡವನಾಗಿ ಅವನ ಜವಾಬ್ದಾರಿಗಳು ಅವನು ನೋಡ್ಕೋತಾ ಇದ್ದ. ಸೊ ನನಗೆ ಅದೇ ನಿರಂಜನ್ ಹೇಳ್ದಂಗೆ ನನಗೂ ಅಷ್ಟೇ ಗಂಟೆ ಬಾರಿಸೋದಂತೆ, ಗಂಟೆ ಸೌಂಡ್ ಬರೋದಂತೆ, ಮಳೆ ಗಾಳಿ ಆ ಥರದ ನನಗೂ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಹೌದಾ? ನಂಗೆ ಹೇಳಿರಲಿಲ್ಲ ನೀನು. ಹೌದಾ? ಸೊ ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಆ್ಯಂಡ್ ಐ ಫೆಲ್ಟ್ ಏನು ಗೊತ್ತಾ, ಈಗ ಯಾರೋ ತುಂಬ ದುಡಿದು ಅವ್ರ ತಂದೆ ತಾಯಿ ಆಸ್ತಿಗಳು ಆ ಥರ ಇರೋ ಹುಡುಗನ ಮದುವೆ ಆಗೋಕ್ಕಿಂತ ಇವನೇ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಕಷ್ಟಪಟ್ಟು ದುಡಿಯೋ ವ್ಯಕ್ತಿಗಳನ್ನ ಮದುವೆ ಆದರೆ ಲೈಫ್ ಲಾಂಗ್ ಅವ್ನು ಬಿಟ್ಕೊಡೋದಿಲ್ಲ ಅನ್ನೋ ಒಂದು ನಂಬಿಕೆ. ಸೊ ನನಗೇನೋ ಅನ್ನಿಸ್ತು, ಇವನೇ ಇನ್ನು ನೆಕ್ಸ್ಟು ನನಗೆ ಯಾವ ಥರ ಸೀರಿಯಸ್ ಆಗಿ ಇದ್ಬಿಟ್ಟೆ ಅಂತಂದರೆ, ಎಲ್ಲರಿಗೂ ಪಾಸ್ಟ್ ರಿಲೇಷನ್ಶಿಪ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇವನು ಬಂದಾಗ ನನಗೆ ಅದೇನೋ ಗೊತ್ತಿಲ್ಲ, ಈಗ ನಾನು ಆದರೆ ನಿರಂಜನ್ನೇ ಮದುವೆ ಆಗಬೇಕು, ಸಾಯೋವರೆಗೂ ಇವನೇ ನನ್ನ ಗಂಡ ಅಷ್ಟೇ, ಆ ಥರ ಅನ್ನಿಸ್ಬಿಡ್ತು ನನಗೆ. ಗಂಡ ಸಾಯೋವರೆಗೂ ಅಲ್ಲ, ನಾನು ಸಾಯೋವರೆಗೂ ಅಂತ ಹೇಳ್ತಿರೋದು ಅಲ್ಲ ಹೇಳ್ತಿರೋದು. ಬಟ್ ಇವನೇ ಅಂತ ನಂಗೆ ತುಂಬ ಅನ್ನಿಸ್ಬಿಡ್ತು, ಸ್ಟ್ರಾಂಗ್ ಆಗಿ ಒಂಥರ ಸ್ಟ್ಯಾಂಪ್ ಹಾಕ್ದಂಗೆ. ಓಕೆ, ಏನೇ ಆಗಲಿ, ಜಗಳ ಗಿಗಳ ಪ್ರೀತಿ ಏನೇ ಕಷ್ಟ ಸುಖ ಏನೇ ಇದ್ರು ನಾನು ನಿರಂಜನ್ ಜೊತೆನೆ ಅಂತ ಹೇಳ್ಬಿಟ್ಟು ನಂಗೆ ಅನ್ನಿಸ್ಬಿಡ್ತು. ಹಾಗೆ ಆಗೋಯ್ತು.